ಪ್ರಾಣೇಶ್ವರ ಮನೋಹರ ಪ್ರಿಯ ಆಹಾ ಬಾ ಬೇಗ ಸ್ವಾಮಿ, ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರೇತನೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ಪ್ರಪಂಚದಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಅಂತ್ಯಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ,
ಭೀಷ್ಮ, ದ್ರೋಣ, ಕರ್ಣ, ಕೃಪ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಯುದ್ಧ ಯುದ್ಧ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮ ಆಕ್ರಮದಿಂದ ಧರ್ಮವು ರೂಪುಗೊಳ್ಳಲಿ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸ್. ಆ, ಪುರಾತನದ ಹಳೆವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ. ಆದರೆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆ. ವೀರದರ್ಪದಿಂದ ಪೃಥ್ವಿಯ ಕಲುಷವನ್ನು ತೊಳೆವೆ. ಕುರುಕ್ಷೇತ್ರದ ಧೂಳಿಯು ಒಂದೊಂದು ಕಣವನ್ನು ರಕ್ತಸಯದಿಂದ ತೊಯಿಸಿ ಅದನ್ನು ಸುಶ್ಚಿತ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆಯ? ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಆರ್ಯ ಛೇದಿಸ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸ್. ಆರ್ಯವರ್ತಕ್ಕೀಗ ಅಂತ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮುಖರಾದ ಕೆತ್ತಿನ ನರನಾಡಿಗಳಲ್ಲಿ ರಕ್ತವಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಚಯದಿಂದ ಅದನ್ನು ಸಂಪೂರ್ಣವಾಗಿ ನಾಶನ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ಸಫಲಗೊಳ್ಳುವುದು ಒಮ್ಮೆ ಪ್ರಯತ್ನಿಸಬಹುದು ಸ್ವಾಮಿ. ಮುರಳಿಯ ಗಾನಕ್ಕೆ ಮನಸೋತೆಯ, ನನ್ನ ಮನದಲ್ಲಿ ಆಸೆಯ ನೀ ತಂದೆಯ. ಮುರಳಿಯ 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 ಗಾನಕ್ಕೆ ಮನಸೋತೆಯ. ಆ ಯಮುನ ತೀರಕ್ಕೆ ನೀನಾದೆ ರಾಧೆ, ರಾಧೆಯ ಮನಕ್ಕೆ ಗೋಪಾಲ ನಾಮದೆ. ಯಮುನ ತೀರಕ್ಕೆ ನೀನಾದೆ ರಾಧೆ, ರಾಧೆಯ ಮನಕ್ಕೆ ಗೋಪಾಲ ನಾನದೆ. ನನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ, ನನ್ನಯ್ಯ ಬಳಿಗೆ ಓಡೋಡಿ ನೀ ಬಂದೆ. ಮುರಳಿಯ 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 ಗಾನಕ್ಕೆ ಮನಸೋತೆಯ, ನನ್ನ ಮನದಲ್ಲಿ ಆಸೆಯ ನೀ ತಂದೆಯ. ಮುರಳಿಯ ಗಾನಕ್ಕೆ ಮನಸೋತೆಯ.
ಅಲೆ ಅಲೆಯಾಗಿ ನೀರು ದಯಕ್ಕೆ ನೀ ಸೇರಿ ಹೋಗಿ ನಿನ್ನಯ ಅನುರಾಗ ಅಲೆ ಅಲೆಯಾಗಿ ನೀರು ದಯಕ್ಕೆ ನೀ ಸೇರಿ ಹೋಗಿ ನಿನ್ನಯ ಬಳಿಗೆ ನೀನೆ ಸತಿಯು ಪರಿಪೂರ್ಣಳಾಗಿ ಮುರಳಿಯ 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 ಗಾನಕ್ಕೆ ಮನಸೋದೆಯ ಮನದಲ್ಲಿ ಆಸೆಯ ನೀಡೆಯ ಮುರಳಿಯ ಗಾನಕ್ಕೆ ಮನಸೋದೆಯ ಸಚಿವರೇ, ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿರಿ. ಆಗಬಹುದು ಬಲಭದ್ರ ದೇವ. ಯಾದವ ಕುಲ ಮಾತದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ. ಯಾದವ ಕುಲ ಮಾತದಿಂದಿರಲು ದ್ವಾರಕಾ ನಗರದ ಆಡಳಿತವನ್ನು ಶೂರಿದೆ. ಸಚಿವರೇ, ದ್ವಾರಕಾ ನಗರದ ಆಡಳಿತವನ್ನು ಶೂರಿದೆ ನಡೆಸುತ್ತೈ ನುಡಿಯ ಬೇಡ್ವೆ. ಯಾದವ ಕುಲ ಮಾತದಿಂದಿರಲು ಸಾಧು ಸಂತರ ಕ್ರೋಧ ತೋರೆದು ಸಾಧು ಸಂತರ ಕ್ರೋಧ ತೋರೆದು ಮೋದ ಹೃದಯದಿಂದ ಸತತ. ಸಚಿವರೇ, ಮೋದ ಹೃದಯದಿಂದ ಸತತ ನಾದಮೂರ್ತಿ ಶಿವನ ಸ್ಮರಿಸಿ ನಾದಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಳ್ ಪನಿಟಿನೋಳ್. ಯಾದವ ಕುಲ ಮಾತದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ. ಯಾದವ ಕುಲ ಯಾದವ ಕುಲ ಯಾದವ ಕುಲ ಮಾತದಿಂದಿರಲು. ಅಕ್ರೂರ, ನಮ್ಮ ಯಾದವ ರಾಜ್ಯಭಾರ ಕ್ರಮವು ಯಾವ ರೀತಿ ಇರುವುದು ತಿಳಿಸು ಅಂದನಾಗು. ಬಲಭದ್ರ ದೇವ, ಹೇಳುವೆನು ಕೇಳುವಂತರಾಗಿ. ಅಲದರವಾಲಿತು ರಾಜದ ಪರಿಯ ಅಲದರವಾಲಿತು ರಾಜದ ಪರಿಯ ಯಾದವ ರಾಜನೇ ಪ್ರಜೆಗಳು ನಿರುತ್ತವು ಯಾದವ ರಾಜನೇ ಪ್ರಜೆಗಳು ನಿರುತ್ತವು ಅಲದರವಾಲಿತು ಅರಿಯದ ಬದಿಸುತ್ತ ಸುಖದಿಂದ ಅರಿಯದ ಬದಿಸುತ್ತ ಸುಖದಿಂದ ಅಲದರವಾಲಿತು ರಾಜದ ಪರಿಯ ಅಲದರವಾಲಿತು ರಾಜದ ಪರಿಯ ಯಾದವ ರಾಜನೇ ಪ್ರಜೆಗಳು ನಿರುತ್ತವು ಯಾದವ ರಾಜನೇ ಪ್ರಜೆಗಳು ನಿರುತ್ತವು ಅಲದರವಾಲಿತು. ಬಲಭದ್ರ ದೇವ, ನಮ್ಮ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಬಹಳ ಭಕ್ತಿ ನಿಷ್ಠೆಯಿಂದ ಬಾಳುವರು. ಮತ್ತೇನು ಅಪ್ಪಣೆ? ಭಲೆ ಅಕ್ರೂರ, ಭಲೆ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿತ್ತು. ನೀನು ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಬಲಭದ್ರ ದೇವ. ಕೃತವರ್ಮ, ಬಲಭದ್ರ ದೇವ, ನಮ್ಮ ರಾಜ್ಯದ ರಣೋತ್ಸವ ಯಾವ ರೀತಿ ಇರುವುದು ತಿಳಿಸು ಅಂದನಾಗು. ಹೇಳುವರ ಕೇಳುವಂತರಾಗಿ. ಲಾಲೆ ಸ್ವರೂಪತೆ ಹೇಳುವೆ ಸುಮತಿ ಲಾಲೆ ಸ್ವರೂಪತೆ ಹೇಳುವೆ ಸುಮತಿ ಲೀಲೆಯಿಂದ ನಮ್ಮ ಸೈನ್ಯದಲ್ಲಿ ವರ ಲೀಲೆಯಿಂದ ನಮ್ಮ ಸೈನ್ಯದಲ್ಲಿ ವರ ನಮ್ಮ ಸೈನ್ಯದ ಸೈನಿಕರಲ್ಲ ನಮ್ಮ ಸೈನ್ಯದ ಸೈನಿಕರಲ್ಲ ನಮ್ಮ ಸೈನ್ಯದ ಪ್ರಭುಗಳ ಕೇಳಿ ನಿರುದತ್ತ ಬಾಳ್ವರು ಪ್ರಭುಗಳ ಕೇಳಿ
ನಮ್ಮ ಸೈನ್ಯದಲ್ಲಿ ಎಲ್ಲ ಸೈನಿಕರು ಬಹಳ ನಿಷ್ಠೆ ಭಕ್ತಿಯಿಂದ ಬಾಳುವರು. ಮತ್ತೇನು ಅಪ್ಪಣೆ? ಬಲೆ ಗುರುಧರ್ಮ ಬಲೆ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿತ್ತು. ನೀನು ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಬಲಭದ್ರ ದೇವ. ಮಂತ್ರಿ, ನಮ್ಮ ರಾಜ್ಯದ ವಿರಿಚಿತವನ್ನು ತಿಳಿಸುವಂತನಾಗಿ. ಬಲಭದ್ರ ದೇವ, ಹೇಳುವೆನು ಕೇಳುವಂತರಾಗಿ. ಅರಸನೆ ಲಾಲಿಸು ಸರಸರ ಬೇಳುವೆ ಯಾದವ ರಾಜ್ಯದ ವಿವಾರವ. ಅರಸನೆ ಲಾಲಿಸು ಸರಸರ ಬೇಳುವೆ ಯಾದವ ರಾಜ್ಯದ ವಿವಾರವ. ನಮ್ಮ ಸೈನ್ಯದ ಪ್ರಜೆಗಳೆಲ್ಲರೂ, ನಮ್ಮ ಸೈನ್ಯದ ಪ್ರಜೆಗಳೆಲ್ಲರೂ ತಿರುಚಲಿ ಬಾಳ್ವರು ಪ್ರಭುಗಳೇ ಕೇಳಿ, ತಿರುಚಲಿ ಬಾಳ್ವರು ಪ್ರಭುಗಳೇ ಕೇಳಿ. ಅರಸನೆ ಲಾಲಿಸು ಸರಸರ ಬೇಳುವೆ ಯಾದವ ರಾಜ್ಯದ ವಿವಾರವ, ಯಾದವ ರಾಜದ ವಿವಾದವ. ಬಲಭದ್ರ ದೇವ, ನಮ್ಮ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಬಹಳ ನಿಷ್ಠೆ ಭಕ್ತಿಯಿಂದ ಬಾಳುವರು. ಮತ್ತೇನು ಅಪ್ಪಣೆ? ಬಲೆ ಮಂತ್ರಿ ಬಲೆ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿತ್ತು. ನೀನು ನನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಬಲಭದ್ರ ದೇವ. ನಿಮ್ಮಂತಹ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿ ಇರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು? ಬಲಭದ್ರ ದೇವರಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಆಗಮಿಸಿರುವರು. ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಯಿಂದ ಬರಮಾಡಿಕೊಳ್ಳಿ. ಸಾರ್ವಭೌಮ ನಮ್ಮ ಆಸ್ಥಾನಕ್ಕೆ ಆಗಮಿಸಿ. ಗುರುದೇವ, ನಮಸ್ಕರಿಸುವೆನು. ಕುರುರಾಜ, ನಿನಗೆ ಮಂಗಳವಾಗಲಿ. ಬಾ, ಆ ಪೀಠದಲ್ಲಿ ಕುಳಿತುಕೋ. ಕುರುಧರ್ಮ, ಬಲಭದ್ರ ದೇವ, ನಮ್ಮ ರಾಜ್ಯದ ನರ್ತಕಿಯರನ್ನು ಬರಮಾಡು. ರಾಜ ನರ್ತಕಿಯರೇ, ನಮ್ಮ ಆಸ್ಥಾನಕ್ಕೆ ಆಗಮಿಸಿ. ಏನಿ ಮಹಾನಂದವೇ ಓ ಪಾಮಿನಿ, ಏನಿ ಸಂಭ್ರಮ ತಂದವೇ ಬಲು ಚಂದವೇ. ಏನಿ ಮಹಾನಂದವೇ ಓ ಪಾಮಿನಿ, ಏನಿ ಸಂಭ್ರಮ ತಂದವೇ ಬಲು ಚಂದವೇ. ಏನಿ ಮಹಾನಂದವೇ ಏನಿರುತ್ತಾ ಮೋದ ಏನಿ ಮೌರಜನಾದ, ಏನಿರುತ್ತಾ ಮೋದ ಏನಿ ಮೌರಜನಾದ. ಏನಿ ಜೀವೋನ್ಮಾದ ಏನಿ ವಿನೋದ, ಏನಿ ಮಾನಂದವೇ ಓ ಪಾಮಿನಿ. ಏನಿ ಸಂಭ್ರಮ ತಂದವೇ ಬಲು ಚಂದವೇ. ಏನಿ ಮಹಾನಂದವೇ ಮಾಮ ಗಗ ಮಾಮ ನೀನಿ ದದ ನೀನಿ ಸಾಸದಲ್ಲಿ ಸಾ ಸಾ ಸಾ. ಮಮ್ಮ ಗಮ ನೀನಿ ದದ ನೀ ಸಾಸದಲ್ಲಿ ಸಾ. ಮಮ್ಮ ಗಮ ನೀನಿ ದದ ನೀನಿ ಸಾಸದಲ್ಲಿ ಸಾ. ಸಾಸ ನೀನಿ ದಾದ ಮಾಮ ಸಸ ಸಾ ನಿನಿ ದದ ಮಾಮ. ಗಮದನಿಸ ಗಮದನಿಸ ಗಮದನಿ ಗಮದನಿಸ ಗಮದನಿಸ ಗಮದ ಗಮದನಿಸ ಗಮದನಿಸ ಗಮದನಿಸ. ಧಕ್ಕೆಯ ಸಿರಗೇತಿ ತಾಳುಗೊಳ್ಳುಂಟಟಿ, ಧಕ್ಕೆಯ ಸಿರಗೇತಿ ತಾಳುಗೊಳ್ಳುಂಟಟಿ.
ತಗೀಟ ಧಿಮಿ ಕೀಟ ತಗಜನೂರೇ ನೀಸಿ ಆ ಜಗ್ಗೆಯ ಸಿರಗೇತಿ ತಾಳುಗೊಳ್ಳುಂಟಿ ತಗೀಟ ಧಿಮಿ ಕೀಟ ತಗಜನೂರೇ ನೀಸಿ ಗುಂಗುತೆ ಚರಣವ ಗುಲುಗುದೆ ಕಾಯುವ ಕುಂಗುದೆ ಚರಣವ ಗುಲುಗುದೆ ಕಾಯವ ಸೋಂಕಿತ ಕುಣಿತವ ಕುಣಿವೇನಿಯಲೆ ಬಾರೆ ಸೋಂಕಿತ ಕುಣಿತವ ಕುಣಿವೇನಿಯಲೆ ಬಾ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮ ತಂದವೇ ಬಲು ತಂದವೇ ಏನಿ ಮಹಾನಂದವೇ ತಗದಿ ಮಿದಗ ಜಂಡು ತಗದಿ ಮಿದಗ ಜಂಡು ತಗದಿ ಮಿದಗ ಜಂಡು ತತ್ತ ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ದಿತ್ತ ಈಗ ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಮ್ 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 ಈಗ ತಗದಿ ಮಿ ತಜಂಡು ತಗದಿ ಮಿ ತಜಂಡು ತಗದಿ ಮಿ ತಜಂಡು ತಲಾಂಗ ತಮ್ ಮಿದಕ ಜಂಡು ತಮ್ 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 ತಗದಿ ಮಿದಕ ಜಂಡು ತಳಂಗ ತಮ್ ಈಗ ತಗದಿ ಮಿ ತಜಂಡು ತಗದಿ ಮಿ ತಜಂಡು ತಗದಿ ಮಿದಕ ಜಂಡು ರತ್ತಿತ್ತ ತತ್ತಿತ್ತಗನ ಗಜಂ ತಜಂ ತರಿ ತಗದಿ ತಗನ ಗಜಂ ತಜಂ ತರಿ ತಗಿಟ ತಜಂಡು ತಗಿಟ ತಜಂಡು ದಿನಗಿ ಹಿಡ್ದಗಿಟ ತಜಂಡು ತಗಿಟ ತಜಂಡು ತಗನ ಗಜಂ ತಜಂ ದರಿ ತಗದಿ ತಗನ ಗಜಂ ತಜಂ ದರಿ ತಗಿಟ ತಜಂಡು ತಗಿಟ ತಜಂಡು ದಿನಗಿ ಹಿಡ್ದಗಿಟ ತಜಂಡು ತಗಿಟ ತಜಂಡು ದಿನಗಿ ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತತ್ತ ತಕ್ಕಿಡ ತಗ ಜಂಡು ತಿಗಿಡ ತಗ ಜಂಡು ತಿಗು ತಗ ಜಂಡು ತಗ ಜಂಡು ತಾಂ ತಕ್ಕಿಡ ತಗ ಜಂಡು ತಿಕ್ಕಿಡ ತಗ ಜಂಡು ತೋಕಿಡ ತಗ ಜಂಡು ತಗ ಜಂಡು ತಾಂ ತಗದರಿ ತಗ ಜಂಡು ತಗದರಿ ತಗ ಜಂಡು ತಗದರಿ ತಗ ಜಂಡು ರತ್ತಿತ್ತ ಹಿಡ್ದಗದರಿ ತಗ ಜಂಡು ತಗದರಿ ತಗ ಜಂಡು ತಗದರಿ ತಗ ಜಂಡು ರತ್ತಿತ್ತ दा दिन दिन ना दिन दिन दा दिन दिन ना गिर दिन दिन गिर दा दिन दिन ना गिर दिन दिन ताजमी तक जन तक दिमी तजन तक दिमी तक जन तत तत गिन तक तक दिमी तक जन दिमी तक जन दिमी तक जन तदिगिन तुम तदिगिन तुम तदिगिन दा दिन दिन ना गिर दिन दिन दा दिन दिन ना गिर दिन दिन दा दिन दिन ना गिर दिन दिन गिर दिन दिन गिर दिन दिन गिर दिन गिर दिन दिन गिर दिन गिर दिन गिर दिन दिन गिर दिन दिन गिर दिन ತಿಮಿದಾಗ ಜೋಡದ ತಿಮಿದಾಗ ಜೋಡದ ತಿಮಿದಾಗ ಜೋಡದ ತಿತ್ತ ಇಳಿದ ತಿಮಿದಾಗ ಜೋಡದ ತಿಮಿದಾಗ ಜೋಡದ ತಿಮಿದಾಗ ಜೋಡ ಕಲಂಗದ ತಿಮಿದಾಗ ಜೋಡದ ತಿಮಿದಾಗ ಜೋಡದ ತಿಮಿದಾಗ ಜೋಡ ತಿತ್ತ ತತ್ತಿತ್ತಗನ ಗಜಂ ತಜಂ ದರಿ ತಗದಿತ್ತಗನ ಗಜಂ ತಜಂ ದರಿ ತ ದಿ ಗಿ ನ ಅದಂ ದಿ ಗಿ ನ ತಂ ತದಿ ನ ಗದ
ದಗ ದಗಿಡ ದಗ ದಗಿಡ ಗಿಡ ದಗ ದಗಿಡ ದಗಿಡ ದಗ ದಗಿಡ ದಗಿಡ ದಗ ದಗಿಡ ದಗ ದಗಿಡ ದಗ ದಗಿಡ ಗಿಡ ದಗ ದಗಿಡ ದಗ ದಗಿಡ ದಗ ದಗಿಡ ಗಿಡ ದಗ ದಗಿಡ ದಗಿಡ ದಗ ದಗಿಡ ದಗ ದಗಿಡ ದಗ ದಗಿಡ ಗಿಡ ದಗ ದಗಿಡ ದಗ ದಗಿಡ ದಗ ದಗಿಡ ತಾಮ್ ಏನಿ ಮಹಾನಂದವೇ ಸ್ವಾಮಿ, ಏನಿ ಸಂಭ್ರಮ ತಂದವೇ ಚಂದವೇ, ಏನಿ ಮಹಾನಂದವೇ ಬಲೆ ನರ್ತಕಿಯರೇ ಬರೆ ಕೃತವರ್ಮ ಬಲಭದ್ರ ದೇವ, ಅವರಿಗೆ ತಕ್ಕ ಬಹುಮಾನವನ್ನು ಕಟ್ಟುಕೊಳಿಸು. ಆಗಲಿ ಬಲಭದ್ರ ದೇವ. ಗುರುರಾಜ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿದ್ದಾರೆ ಗುರುದೇವ. ಹಾಗಾದರೆ ನೀನು ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ನಮಗೂ ಆ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದೆನು. ಹಾಗಾದರೆ ನೀನು ಆ ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಆ ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು, ನಿಮ್ಮ ಯಾದವ ಬಲವನ್ನು ಅಪೇಕ್ಷಿಸಿದ್ದೇನೆ. ದುರ್ಯೋಧನ, ಹಾಗಾದರೆ ನಿನ್ನ ಜಯವು ಖಂಡಿತ. ಮದ್ರಾದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತದಿಂದ ಜೊತೆಯಲ್ಲೇ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಇಂದಿಗೆ ಈ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಆ ಕಪಟಿಯಾದ ಕೃಷ್ಣನು ನನ್ನ ಪಕ್ಷ ವಹಿಸದೆ ಹೋದರೂ ಚಿಂತೆ ಇಲ್ಲ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ಈ ಕೌರವೇಶ್ವರನ ಕೈವಶ. ಎಲವೋ ಪಾಂಡುರಂಗನರೇ, ನಿಮ್ಮ ಉದರಗಳನ್ನು ಸೀಳಲು ಈ ನನ್ನ ಉಕ್ಕಿನ ಬಾಹುಗಳು ಹಿಗ್ಗಿ 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 ಕುಣಿಯುತ್ತಿವೆ. ಮುಂದಿನ ಮಹಾಸಂಗ್ರಾಮದಲ್ಲಿ ಈ ಕೌರವೇಶ್ವರನ ವಿಜಯ ಧ್ವಜದ ಹೋರಾಟ. ಇದು ಆ ಪಾಂಡುನಂದನರ ಆಕ್ರಂದನ ಚೀರಾಟ. ಇದು ಧರ್ಮಕ್ಷೇತ್ರ. ಮುಂದೆ ನಡೆಯುವುದು ಕುರುಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ನಾನು ಯಾದವ ಸೈನ್ಯ, ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ. ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ. ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರ ಯುದ್ಧ ಕ್ಷೇತ್ರ.
ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು, ಮಹಾವೀರರು. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಸಿರ ಹರಿಸಿ ಬಿಡುವ ಮಿತ್ರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಸಿರ ಹರಿಸಿ ಬಿಡುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಅಯ್ಯೋ, ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರೋದಲ್ಲವೇ? ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಓಡಿಸುವನು. ಏ ಗೋವೆ, ಹೋಗು. ಅಯ್ಯೋ, ಏನಿದು? ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣವೇ ಬಿಟ್ಟಿತ್ತಲ್ಲವೇ? ಮುಂದೇನು ಗತಿ? ಇರಲಿ, ಕೃಷ್ಣನಲ್ಲಿ ಆಲೋಚಿಸುವೆನು. ಕೃಷ್ಣ, ಕೃಷ್ಣ, ಕೃಷ್ಣ. ಅಗ್ರಜ, ನಮಸ್ಕರಿಸುವೆ. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನಣ್ಣ? ಕೃಷ್ಣ, ನಾನು ಅದನ್ನು ಏನೆಂದು ಹೇಳಲಿ ಕೃಷ್ಣ? ಏಕಣ್ಣ, ಏನಾಯಿತು? ಕೃಷ್ಣ, ನಾನು ಈ ದಿನ ಗೋಹತ್ಯ ಪಾಪಕ್ಕೆ ಗುರಿಯಾದನು. ಏನು? ಗೋಹತ್ಯೆ? ಗೋಹತ್ಯೆ ಪಾಪವು ಮಹಾಪಾಪವೇಲನ್ನ? ಕೃಷ್ಣ, ಅದಕ್ಕೆ ಒಂದು ಪರಿಹಾರವೇಳು ಕೃಷ್ಣ. ಅಗ್ರಜ, ಇಂದಿನಿಂದ 28 ದಿನಗಳವರೆಗೆ ಭೂಪ್ರದಕ್ಷಿಣೆಯನ್ನು ಮಾಡಿದರೆ ಈ ಗೋಹತ್ಯೆಯು ನಿವಾರಣೆಯಾಗುವುದೆಂದು ನಮ್ಮ ಸಾಂದಿಧ್ಯ ಮುನಿಗಳಾದ ಗುರುಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡು ಅಣ್ಣ. ನಾನು ಈಗಲೇ ಹೊರಡುವೆನು ಕೃಷ್ಣ. ಅಗ್ರಜ, ಈಗ ತಾನೇ ಆ ದುರ್ಯೋಧನನ ಪಕ್ಷವಾಗಿ ನಿಲ್ಲುವೆನೆಂದು ಹೇಳಿ ನೀನು ಭೂಪ್ರದಕ್ಷಿಣೆಗೆ ಹೊರಟರೆ ಪಾಪ ಆ ದುರ್ಯೋಧನನ ಗತಿ? ಕೃಷ್ಣ, ಆ ಪಾಂಡವರು ಕೌರವರು ಅಡೆದಾಡಿ ಮಡಿಯಲಿ, ನನಗಾಗಬೇಕಾದ್ದೇನು? ಈಗ ಗೋಹತ್ಯ ಪಾಪವು ಪರಿಹಾರವಾದರೆ ಸಾಕು. ನಾನು ಬರುವ ತನಕ ರಾಜ್ಯದ ಕಡೆಗೆ ಎಚ್ಚರ. ನಾನಿನ್ನು ಬರಲೇ? ಅಗ್ರಜ, ಅಗ್ರಜ, ಅಗ್ರಜ!
ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂಪ್ರದಕ್ಷಿಣೆಯನ್ನು ಮಾಡಿ ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರದ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ. ಓದಿನ ಬಾಂಧವ ನಾನದಯ ಸಿಂಧು, ಓದಿನ ಬಾಂಧವ ನಾನದಯ ಸಿಂಧು, ಹೀನಮಾದುದು ವಂತ ಶರಣ ಶೋನಿಯೋ ದೇವಿಪು ಬೆಂತುನಾ. ಚೀನಮಾದುದು ವಂತ ಶರಣ ಶೋನಿಯೋ ದೇವಿಪು ಬೆಂತುನಾ. ಓದಿನ ಬಾಂಧವ ನಾನದಯ ಸಿಂಧು. ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ. ಕೃಷ್ಣ 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 ಕೃಷ್ಣ
ಸಂಕಟವನಾಡಿ ಹರಿಯದೆ ನಿನ್ನ ಅಂತರಾಳವ ಪಡಿಸಿದೆ ಸಂಕಟವ ಮಡದಿ ಕೃಪದ ಸುಖೆ ಪಡಿಸಿದೆ ಸಂಕಟವ ಪಾಪಿ ದುರ್ಯೋಧನ ಮೋಸದಿ ನಮ್ಮನು ಜೂತರಿ ಸೋಲಿಸಿ ವಂಚನೆಗೈದನು. ಪಾಪಿ ದುರ್ಯೋಧನ ಮೋಸದಿ ನಮ್ಮನು ದೂತರಿ ಸೋಲಿಸಿ ವಂಚನೆಗೈದನು. ಪಡಿಸಿದ ಸಂಕಟವ ಮಡದಿ ಕೃಪದ ಸುಖೆ ಪಡಿಸಿದ ಸಂಕಟವ ದ್ರೌಪದ, ಕಳೆದ ದುಃಖದ ದಿನಗಳನ್ನು ನೆನೆಸಿಕೊಂಡು ನೀನೇಕೆ ಮನಃಶಾಂತಿಯನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಗಳು ದೂರಾಗುವ ಕಾಲ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ? ದರ್ಪದ ಪುಡಿಯನ್ನು ಕಿತ್ತೊಗೆದು ಗಂಡುತನದ ಬಂಡರನ್ನು ಏನೆದು ಮುಷ್ಟಿ ಮಾತ್ರದಲ್ಲೇ ಮೂಜಗವನ್ನೇ ಜಯಿಸಬಲ್ಲ ಪಾಂಡವರು ಆ ದುಷ್ಟದಾಯಾದಿಗಳ ಶತರುಂಡಗಳನ್ನು ಈಡಾಡಲು ಬಿಡುವುದಿಲ್ಲ. ಗ್ರಗ ಪಾಂಡವರ ಕುಲದ ಮಾನ ಮಣ್ಪಾಲಾಗುವ ಮುನ್ನ ಯುದ್ಧ ಕುರುಕುಲ ಸರ್ವನಾಶ. ಈವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟಗಳು ಸಾಕು. ಇನ್ನು ನಾನು ಶಾಂತಿ ಸಹನೆಯನ್ನು ಸಹಿಸುವುದಿಲ್ಲ, ಸಹಿಸಲಾಗದು. ವೈರಿ ಕುರುಕುಲಹದವರನ್ನು ಒಲಿಸುವುದು, ವೈರಿ ಕುರುಕುಲಹದವರನ್ನು ಒಲಿಸುವುದು. ಸೆರೆಹೆನ್ನರೆ ಕುಲಹಂಬ, ಸೆರೆಹೆನ್ನರೆ ಕುಲಹಂಬ ಧಿಕ್ಕರಿಸುವ ಸೊಕ್ಕಿದೆ. ವೈರಿ ಕುರುಕುಲಹದವರನ್ನು ಒಲಿಸುವುದು. ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದವು ಹೊನ್ನಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದವು ಹೊನ್ನಿಗಳ ಒಪ್ಪಸವೆಲ್ಲವೂ ಬಂದು ನ್ಯಾಯವನ ಶಕ್ತ ರಕ್ಷಕರು ಒಪ್ಪಸವೆಲ್ಲವೂ ಭಕ್ತಿಸಿ ನಮಗ ನ್ಯಾಯವನ ಶಕ್ತ ರಕ್ಷಕರು ಲೆಕ್ಕಿಸದೆ ಮಕ್ಕಳಾಗಿಸಿ ಮಣ್ಣುಗಿಸಲು ಕಣದೊಳಗೆ ಲೆಕ್ಕಿಸದೆ ಮಕ್ಕಳಾಗಿಸಿ ಮಣ್ಣುಗಿಸಲು ಕಣದೊಳಗೆ ಸಭೆಯ ಪತ್ನಿಯ ಗರ್ಭೋದಿದ್ದೆನು ಸಭೆಯ ಪತ್ನಿಯ ಗರ್ಭೋದಿದ್ದೆ ದುರ್ಮೂರ್ಖರವರು ಎದುರು ವೈರಿ ಕುರುಕುಲಹದವರನ್ನು ಒಲಿಸುವರು. ಧಿಕ್ಕರಿಸುವ ಸೊಕ್ಕಿದೆ. ಕುರುಕುಲಹದವರನ್ನು ಕುರುಕುಲಹದವರನ್ನು
ಧರ್ಮನಂದನ, ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಈವರನ್ನು ಕೊಲ್ಲಲೆತ್ತಿರುವಾಗ ಆ ಕುರುಕುಲದ ಕಾಯಿಲೆ ಅವನೊಡನೆ ನಿಮ್ಮ ಶಾಂತಿಯೇ ನೆಪ ಮಾತ್ರಕ್ಕೆ ಕಪಟ ಧೂತವನ್ನೇರ್ಪಡಿಸಿ ನಮ್ಮ ಈವರ ಸಿರಿಯನ್ನು ಪರಿಸಿದವಲ್ಲ ಆ ಕುರುಕುಲದ ಕುಮಾರ. ಅವನೊಡನೆ ನಿಮ್ಮ ಶಾಂತಿಯೇ ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿ ಎಂಬ ತಾರತಮ್ಯವನ್ನು ಮರೆತು ದ್ರೌಪದಿ ಬಾ, ಬಂದು ನನ್ನ ತಲೆಯನ್ನ ತೊಡೆ ತಟ್ಟಿ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂದು ನಾವು ನೋಡಲೇಬೇಕು. ಈ ಭರತ ವಂಶದಲ್ಲಿ ನನ್ನ ಸರಿಸಮ ಯಾರಿಲ್ಲವೆಂದು ಇಕ್ಕಿದ ತುಚ್ಛ ಮಾನವ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರೇ? ಅವನಂತಹ ಬಲವಂತನೇ ಆಗಿದ್ದರೆ ಬಡ ತೊಟ್ಟು ರಣಾಂಗಣದಲ್ಲಿ ನಿಲ್ಲದೆ ಅವರೆಷ್ಟೇ ಕೋಟ್ಯಾಧೀಕ್ಷರಾಗಿ ಬಂದರೂ ಸರಿಯೇ ಆ ದುರುಳ ಕೌರವರ ಶತರುಂಡಗಳನ್ನು ಏದರೆ ಗುರುಳಿಸಿ ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಮುಗಿವಲ್ಲೇ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಮುಗಿವಲ್ಲೇ. ಕರೆದವರ ರಕ್ತಪಾನ ಮಾಡಲಿರುವಲ್ಲೇ. ಕರೆದವರ ರಕ್ತಪಾನ ಮಾಡಲಿರುವಲ್ಲೇ. ಭಕ್ತಿಯ ಮುಡಿ ಮುಟ್ಟಿದವರು ಮೆಟ್ಟಿಕೊಂಡು ಬಾದಲು ಕಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಂಡು ಬಾದಲು ಕಟ್ಟಿಕೊಳ್ಳುವೆ. ಗರ್ವದಿ ಮೊರ ಮುಟ್ಟಿಕೊಳ್ಳುವೆ, ಕುಟ್ಟಿಕೊಳ್ಳುವೆ. ಗರ್ವದಿ ಮೊರ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕುಟ್ಟಿಕೊಳ್ಳುವೆ. ದುರುಳಕವು ಅವರನ್ನು ಮರಣಗೊಳಿಸಿ ಕರೆಯಲಿರಲು ಬಿಡುವನೆ. ಕಣದಳವರ ಮಾಡಲಿರುವನೆ. ರಣದೊಳವರ ರಕ್ತ ಮಾಡಲಿರುವನೆ. ಅಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಸ್ವಲ್ಪ ಶಾಂತಿ ವಹಿಸು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ಈಗಾಗಲೇ ದೂತರು ಸಮಾಚಾರವನ್ನು ತಂದಿರುವರು. ಇನ್ನೇನು ಶ್ರೀಕೃಷ್ಣನ ಆಗಮನವೂ ಆಗುವುದು. ದೇವಾನಿ ದಯ ತೋರಿವಾ. ಸನ್ಮದಿದಾತ ಸುಜನರ ಪೀಠ ಸನ್ಮದಿದಾತ ಸುಜನರ ಪೀಠ ಸನ್ಮದಿದಾತ
ಗಣಪಾಗಮನ ಅನುದಿನ ನಿನ್ನ ಗಣಪಾಗಮನ ಅನುದಿನ ನಿನ್ನ ದೇವಾ ಅನುದಿನ ನಿನ್ನ ಗಣಪಾಗಮನ ಕನಸು ಮನಸ್ಸಿನಲ್ಲಿ ಧ್ಯಾನಿಸೆ ದೇವಾ ಕನಸು ಮನಸ್ಸಿನಲ್ಲಿ ಧ್ಯಾನಿಸೆ ದೇವಾ ನಿದಯ ತೋರಿ ಬಾ ಶ್ರೀ ನರದಾಸ ದೇವಾ ನಿದಯ ತೋರಿ ಬಾ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದುದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಅಂದರೆ ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಕಮಲಾಚ ಜಲದು ಗುಳಿಯೆಂದೆ ಸಿರಿಗೋಗ ನಶ್ವರ ಜಲದ ಗುಳಿಯೆಂದೆ ಸಿರಿಗೋಗ ನಶ್ವರ ಹಿಮದನ್ವಯ
ಪರಮಾತ್ಮ. ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ್ದ ರಕ್ತದ ಕಣಗಳನ್ನು ಅದಾವತ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡುವುದಿಲ್ಲ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು? ಮತವಾದರೂ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನ ವಂದಿಸಬೇಡ ನಮಗೆ. ತಂದೆ ಪಾಂಡು ಜನಕನಾಣೆ ವಂದಿಸಬೇಡುವೆನು. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಹತ್ತಿಯೇ ಹೇಳ ಕೃಷ್ಣ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಹತ್ತಿಯೇ ಶ್ರಮವಹಿಸಿ ದುಡಿದೇನೆ. ಶ್ರಮವಹಿಸಿ ದುಡಿದೇನ ಒಪ್ಪಿದ ಗುರು ರಾಕ್ಷಸ ಧರ್ಮಸೇವಕದಯ. ಒಪ್ಪಿದ ಗುರು ರಾಕ್ಷಸ ಧರ್ಮಸೇವಕದಯ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ಈ ನನ್ನ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಇರಲಿ ನಮ್ಮ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಮಹಾಸದೇವರುಗಳು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ತ್ರಿಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ. ಈ ಸಹಜರ ಇವರ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ಹೇಗೆ ಹೇಳಲಣ್ಣ? ಅಣ್ಣ, ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೇ 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 ಕೊನಿ ಕರುಣಾ ಕೃಷ್ಣ
ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಅಣ್ಣ ಹೇಳುವೆನು ಕೇಳು. ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಜೋಜಿನ ವ್ಯಾಮೋಹ ತಲೆಗೇರಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತವರು ಈ ಧರ್ಮರಾಯರು. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ ಅಷ್ಟೇ ಏಕೆ ಈ ಲೋಕ ಸಮ್ಮತವೂ ಹೌದು. ಆದರೆ ಇವರಿಂದ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ? ಛೇ! ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದಂತಹ ಆ ಭಂಡ ಮಗನನ್ನೇ ಕೊಂದಂತಹ ಮಹಾದೋರ್ದಂಡ ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಮಧ್ಯಮ ಪಾಂಡವ ಪಾರ್ಥ ಫಲ್ಗುಣ ಕಿರೀಟಿ ಎಂಬ ದಶನಾಮಾಂಕಿತಗಳನ್ನು ಹೊತ್ತು ಪರಶಿವನೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನೇ ಪಡೆದಂತಹ ಪರಮವೀರ. ಅಣ್ಣ, ಈ ಕಿರೀಟಿಯಾದರೂ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟ ರಾಯನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಲಿಸಲು ಹೋದಾಗಿನಿಂದ ಈತನ ಪೌರುಷ ಪರಾಕ್ರಮಗಳು ಎಲ್ಲೆಡೆಗೆ ಹೋಗಿದೆಯೋ? ನಿಮಗೇಕೆ ಬೇಕು ಗಾಂಡೀವ? ಅದನ್ನು ಬಿಸಿತು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನಗಿವರಾರ ಸಹಾಯವೂ ಬೇಡ. ನಿನ್ನಾಜ್ಞೆಯೊಂದಿದ್ದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ರಣಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆನು. ಇಲ್ಲವಾದರೆ ಅಣ್ಣ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಪ್ರಾಣ ತ್ಯಾಗ ಮಾಡುವೆನಣ್ಣ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ ಬಹಳ ಚೆನ್ನಾಗಿಯೇ ಕೇಳಿದೆ ಕೃಷ್ಣ. ಆದರೆ ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ನನಗೊಂದು ತಿಳಿಯದೆಯ. ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯ. ಏಕೆ ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇನು? ಅದನ್ನು ಅವರೇ ಬಗೆಹರಿಸಲೇ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಹಬ್ಬ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನು ಗನಗದಾ ದಂಡದಿಂದ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ನುಡಿದು ಬಾವ
ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ ಅಡಗಲೇ ಅಡಗಲೇ ನಿನ್ನೆ ಕುಹಕ ಕಂದದ ಕರುಳಿರುವ ಬೆರುನೊಡೆ ಕಣ್ಣೀರ್ ಗರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಹಾಗೆಯ ಎಂಡಿರ ಕಣ್ಣಲ್ಲಿ ಶತಸಹಸ್ರಾರು ಕಂಬನಿಯನ್ನೇ ಧರಿಸುವೆ. ಆ ಕಾಲನೇ ಕೌರವನಿಗೆ ಕಲಕಿ ಕಲಕಿ ಕುರಿಸುವ ಏನು ತರುವೆನೋ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟಗೀತಗಳ ಬಗೆದು ದುಶ್ಯಾಸನನ ಒಡಲ ಒಡೆಗುಟ್ಟಿ ಪಾತಕ್ಕೆ ದುರ್ಯೋಧನನ ಕೊಳೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿಚ್ಚಿದ ಮುಡಿಯ ಪ್ರಿಯೇ ಕೊಡದಿರುವೆತೆಯ ನರಕಮರ್ಧನ ಭೀಮಸೇನ ಕೇಳೆನ್ನ ಕಡೆಯ ಅಭಿಪ್ರಾಯ
ಮಾಡದೆ ಬಿಡೆ. ವಾಸುದೇವ, ಭೀಮಸೇನ, ಜನಾರ್ದನ, ಮುಕುಂದ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷಚರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ? ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಾಂದರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಅವರ ಅಂತರಂಗದಲ್ಲಿ ಕೇಡಿನ ಜಾಲಿಯು ದಗದಗನೆ ಹತ್ತಿ ಉರೆಯ ಆರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವ ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವ ಧರ್ಮನಂದನ? ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಅನುದಿನ ನಿನ್ನನ್ನೇ ಆದರಿಸಿ ಪೊರೆಯೇ ದೀನರ ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ. ಕರುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ, ಅವರು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾದದೊಳು ಒಳಲಿರ ತಮ್ಮನು ಕೃಷ್ಣ ಶ್ರೀಹರಿ ವನವಾದದೊಳು ಒಳಲಿರ ತಮ್ಮನು ನರಳಿಸಿದರುವ ಕೌರವರು. ಅನುಜರಳು ಅನ್ಯಾಯ ಸರಿಯೇನು ದೊರೆಯೇ, ಅನುಜರಳು ಈ ನ್ಯಾಯ ಸರಿಯೇನು ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ, ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಕೃಷ್ಣ ಶ್ರೀಹರಿ. ನನ್ನ ಬುದ್ಧಿಗೆ ಮುಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜಾಲಿಯು ಆರಲೇಬೇಕು.
ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕೂಸಲು ಆಗಬಹುದು ಪರಮಾತ್ಮ. ಅಣ್ಣ, ತಂಗಿ, ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ಸಂಧಿಯನ್ನೇರ್ಪಡಿಸದೆ ಘನಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ಸೋದರಿ ಸೋದರಿ ಚಿಂತಿಸದಿರು ಸೋದರಿ ಗುರುಳರು ನಿನ್ನನ್ನು ಸಭೆಯೊಳ ಕಂಡು ಗುಡಿಗಳ ಕಂಡು ಅನ್ವರಗಿರಿನಲು ಮಾಮ ಅಪರಿಸುವ ಸಮಯದಲ್ಲಿ ಗುರುಳರು ನಿನ್ನನ್ನು ಸಭೆಯೊಳ ಕಂಡು ಗುಡಿಗಳ ಕಂಡು ಅನ್ವರಗಿರಿನಲು ಮಾಮ ಅಪರಿಸುವ ಸಮಯದಲ್ಲಿ ಕರೆಯಲ ಚೆನ್ನ ಬಂದು ಮೊರೆ ಇಡುತ್ತಾ ಎನ್ನ ಕರೆಯಲ ಚೆನ್ನ ಬಂದು ಮೊರೆಯಲ್ಲಿ ನಿಂತು ಲಕ್ಷಿಸಲಿಲ್ಲವೇ ಏಕಿ ವೇದನೆ ಸೋದರಿ ಏಕಿ ವೇದನೆ ಸೋದರಿ ಚಿಂತಿಸದಿರು ಚಿಂತಿಸದಿರು ಏಕಿ ವೇದನೆ ಸೋದರಿ 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 ಸಹೋದರಿ, ಅಣ್ಣ, ನೀನು ತಿಳಿಸಬೇಡ. ನಾಳೆ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಆತನನ್ನು ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ತಂಗಿ, ಅಣ್ಣ, ನಾನಿನ್ನು ಬರಲೇ? ಹಾಗೆ ಆಗಲಿ ಅಣ್ಣ.